ಹಲೋ ಗೈಸ್, ಒಂದು ಬಿಗ್ ಸರ್ಪ್ರೈಸ್ ಇದೆ. ಅಂದರೆ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ. ಸೊ ಈಗ ನಾನು ಹೋಗ್ತಾ ಇದ್ದೀನಿ ಒಂದು ಜಾಗಕ್ಕೆ. ಅಂದರೆ ಹೇಳ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ. ಇದ್ರದ್ದು ನಾನು ಲಾಂಗ್ ವೀಡಿಯೋನೂ ಒಂದು ಮಾಡಿ ಪೋಸ್ಟ್ ಮಾಡ್ತೀನಿ. ತುಂಬ ಹೆಮ್ಮೆ ಆಗ್ತಾಯಿದೆ ಇವತ್ತು ನನಗೆ, ಬಿಕಾಸ್ ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಈ ಒಂದು ವಸ್ತುನ ಕೊಂಡ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಸೊ ಅದು ಏನು ವಸ್ತು, ಎಷ್ಟು ಎಲ್ಲ ಹೇಳ್ತೀನಿ ಕಮ್ಮಿಂಗ್ ವೀಡಿಯೋಸಲ್ಲಿ. ಹೌದು, ಅಂಕಲ್ಲು ಕಾಣಿಸ್ತಾರೆ. ಇಲ್ಲ, 3 rounds. Make a photo, make a photo, make a 7, 8, 9, 10, no spicy. ಅದೇ ಇದು ಟ್ರಾಫಿಕ್. ಸೊ ಗೊತ್ತಾಯ್ತಲ್ಲ ನಾವು ಎಲ್ಲಿ ಹೋಗಿದ್ವಿ ಅಂತ. ಹೌದು ಗೈಸ್, ನಾನು ಈ ಕಂಪನಿಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಸಣ್ಣ ಪುಟ್ಟ ವಸ್ತುಗಳನ್ನ ಕೊಂಡ್ಕೊಳ್ತಿದ್ದೆ. ಆಸೆ ಪಟ್ಟಿದ್ದೆಲ್ಲ ತೊಗೊಳ್ಳೋ ಥರ ನನಗೆ ದುಡಿಮೆ ಅಂತ ಕೊಟ್ಟಿದೆ ಈ ಕಂಪನಿ. ಆ್ಯಂಡ್ ಇವತ್ತು ನಾನು ಈ ಕಂಪನಿಯಿಂದ ದುಡ್ದಂಥ ದುಡ್ಡಲ್ಲಿ ಒಂದು ಎಲೆಕ್ಟ್ರಿಕ್ ಬೈಕ್ನ ತೊಗೊಳ್ಬೇಕು ಅಂತ ಹೊರಟಿದ್ದೀನಿ. ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಹತ್ತತ್ರ 2 ಲಕ್ಷದ ಗಾಡಿ ನಾನು ಸ್ವಂತವಾಗಿ ಕೊಂಡ್ಕೊಳ್ತಾ ಇದ್ದೀನಿ. ನಮ್ಮ ತಂದೆಯವರು ಈಗ ಕೆಲವು ವರ್ಷದ ಮುಂಚೆ ಕೊಡಿಸಿದ್ರು, ಅದನ್ನೇ ಓಡಿಸ್ತಾ ಇದ್ದೆ. ಹಾಗೆ ನಮ್ಮ ಮನೆಯವರು ಒಂದು ತೊಗೊಂಡಿದ್ರು, ಅದನ್ನು ಓಡಿಸ್ತಿದ್ದೆ. ಬಟ್ ಈಗ ನನ್ನ ದುಡ್ಡಲ್ಲಿ ಒಂದು ಗಾಡಿನ ತೊಗೋಬೇಕು ಅಂತ ಹತ್ತತ್ರ 2 lakhs ಆಯಿತು ಗೈಸ್. ಸೊ ನಿಜವಾಗ್ಲೂ ಒಂದು ಹೆಮ್ಮೆಯ ವಿಷಯ ಅಲ್ವಾ? ಮನೇಲೇ ಕೂತ್ಕೊಂಡು ಇಷ್ಟೆಲ್ಲ ಸಾಧನೆ ಮಾಡ್ಬೋದು ಅಂತಂದರೆ ಡಿಜಿಟಲ್ ಸ್ಕಿಲ್ಸ್ಗೆ ಎಷ್ಟು ಪೊಟೆನ್ಷಿಯಲ್ ಇದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ನಾನು ಮೊನ್ನೆ ಅಷ್ಟೇ ತೋರಿಸ್ದೆ, ನಮ್ಮ ಕಂಪನಿ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಗ್ರೋ ಆಗ್ತಿದೆ. ಸೊ ಹಾಗಾಗಿ ಇಂಟರ್ನ್ಯಾಷನಲ್ ಕ್ಲೈಂಟ್ಸಿಂದ ಒಳ್ಳೊಳ್ಳೆ ಇನ್ಕಮ್ ಆಗುತ್ತೆ, ಆಯಿತಾ? ಸೊ ಎಲೆಕ್ಟ್ರಿಕ್ ಗಾಡಿಗೆ ತುಂಬ ಡಿಮ್ಯಾಂಡ್ ಇರೋ ಕಾರಣ ಸ್ವಲ್ಪ ತಡ ಆಗುತ್ತೆ ಅಂತ ಹೇಳಿದ್ರು. ಬಟ್ ಬುಕ್ ಮಾಡಿ ಬಂದಿದ್ದೀವಿ. ನಾನು ಡೆಲಿವರಿ ತೊಗೊಳ್ಳುವಾಗ ತೊಗೊಂಡ ಮೇಲೆ ಒಂದು ವೀಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ನಾನು ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಹೆಣ್ಣು ಬರೀ ಮನೆ ಕೆಲಸ, ಮಕ್ಕಳು, ಗಂಡ, ಸಂಸಾರ ಅಂತಲೇ ಇದ್ದುಬಿಡ್ತೀವಿ ಅಲ್ವಾ? ಖಂಡಿತ ಅದು ತಪ್ಪು. ಅದರ ಬದಲಾಗಿ ನಾವು ನಮಗೆ ಅಂತ ಏನಾದರೂ ಒಂದು ಮಾಡಿಕೊಂಡ್ರಷ್ಟೇ ನಮಗೆ ಒಂದು ರೆಕಗ್ನಿಷನ್ನು, ಐಡೆಂಟಿಟಿ ಅಂತ ಸಿಗೋದು. ನೋಡಿ ಇಲ್ಲಿ ನಾನು ಪ್ರತಿಯೊಂದನ್ನು ಇಲ್ಲಿ ಅಪ್ಡೇಟ್ ಮಾಡ್ತಿದ್ದೀನಿ. ಯಾಕೆ ಅಂತಂದರೆ ಸಾಕಷ್ಟು ಜನ ಮನೇಲಿ ಇರ್ತೀರ, ಏನೂ ಆದಾಯ ಇರೋದಿಲ್ಲ. ಬೇರೆಯವರು ನಿಮ್ಮ ಲೈಫಲ್ಲಿ ಡೆಸಿಷನ್ನ ತೊಗೊಳಕ್ಕೆ ಬರ್ತಾರೆ. ಸೊ ಅದನ್ನೆಲ್ಲ ಬಿಟ್ಟು ನಿಮ್ಮ ಲೈಫ್ನ ಒಂದು ಡೆಸಿಷನ್ ನೀವು ತೊಗೊಳ್ಳಿ. ನೀವೇನು ಅಂತ ನಿಮ್ಮ ಬೆನ್ನ ಹಿಂದೆ ಮಾತಾಡೋರಿಗೆ ತೋರಿಸಿ. ಸಿಗ್ತೀನಿ ನೆಕ್ಸ್ಟ್.